ತುಳುನಾಡಿನಲ್ಲಿ ಕಾಂತಾರ ವರ್ಸಸ್ ದೈವಾರಾಧಕರ ಫೈಟ್ ನಡೀತಾ ಇದೆ. ಕಾಂತಾರ ಬಗ್ಗೆ ದೈವ ಯಾವುದೇ ಅಭಯದ ನುಡಿ ನೀಡಿಲ್ಲ. ದೈವದ ನುಡಿ ಕುರಿತು ದೈವಸ್ಥಾನದ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ. ಕಾಂತಾರ ಬಗ್ಗೆ ದೈವ ಯಾವುದೇ ಅಭಯದ ನುಡಿ ಕೊಟ್ಟೇ ಇಲ್ಲ. ದೈವದ ನುಡಿ ಕುರಿತು ದೈವಸ್ಥಾನದ ಆಡಳಿತ ಮಂಡಳಿಯಿಂದ ಸ್ಪಷ್ಟನೆ. ಕಾಂತಾರ ಚಿತ್ರದ ಬಳಿಕ ದೈವಗಳ ಅನುಕರಣೆ ಅಪಹಾಸ್ಯ. ಈ ವಿಚಾರವಾಗಿ ತುಳುನಾಡಿನ ದೈವಾರಾಧಕರು ಇದಕ್ಕೆ ವಿರೋಧ ಮಾಡಿದರು. ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಕೆಲವರು ಪಿಲಿಚಂಡಿ ದೈವದ ಬಳಿ ಈ ಬಗ್ಗೆ ಪ್ರಶ್ನೆ ಕೂಡ ಕೇಳಿದ್ರು. ಈ ರೀತಿಯಾಗಿ ಅಪಪ್ರಚಾರ ಆಗ್ತಾ ಇದೆ ಅಂತ. ಹುಚ್ಚು ಕಟ್ಟಿದವರನ್ನ ಹುಚ್ಚು ಕಟ್ಟಿಸುತ್ತೇನೆ, ಹಣವನ್ನ ಆಸ್ಪತ್ರೆಗೆ ಸುರಿಸ್ತೇನೆ ಅಂತ ದೈವ ನುಡಿ ಕೊಟ್ಟಿದೆ ಅನ್ನುವಂಥ ವಿಚಾರವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಆಗಿತ್ತು. ಈ ನುಡಿಯ ವಿಚಾರ ಈ ಬಾರಿ ಚರ್ಚೆಗೆ ಗ್ರಾಸವಾಗಿತ್ತು. ನನ್ನ ಹೆಸರಲ್ಲಿ ದುಡ್ಡು ಮಾಡಿದಂಥವರನ್ನ ಆಸ್ಪತ್ರೆಗೆ ದುಡ್ಡು ಸುರಿಸ್ತೀನಿ ಅಂತ ದೈವ ನುಡಿ ಕೊಟ್ಟಿದೆ ಅನ್ನುವಂಥ ವಿಚಾರ. ಕಾಂತಾರ ಬಗ್ಗೆ ದೈವದ ನುಡಿ ಎಂಬ ಮಾತುಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೈವಸ್ಥಾನ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ. ಯಾವುದೇ ಚಲನಚಿತ್ರದ ಬಗ್ಗೆ ದೈವ ನುಡಿದಿಲ್ಲ, ಆ ಬಗ್ಗೆ ಮಾತು ಕೊಟ್ಟಿಲ್ಲ ದೈವ. ಸದ್ಯ ಮೂಡಿರುವ ಗೊಂದಲಕ್ಕೆ ದೈವ ದೇವರ ಆಡಳಿತ ಮಂಡಳಿ ಹೊಣೆಗಾರರು ಅಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಂಗಳೂರು ತಾಲೂಕಲ್ಲಿರುವಂತಹ ಪಡುಪೆರಾರ ಕ್ಷೇತ್ರ, ಇಲ್ಲೇನೆ ದೈವ ನುಡಿಗಾಗಿ ದೈವಾರಾಧಕರು ಮುಂದೋಗಿದ್ರು. ಅಪಹಾಸ್ಯವನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಟು ಪ್ರಶ್ನೆಯನ್ನು ಕೇಳಲಾಗಿತ್ತು ದೈವದ ಮುಂದೆ. ಆದರೆ ದೈವ ಮಾತ್ರ ಯಾವುದೇ ಚಲನಚಿತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೈವ ನುಡಿ ಕೊಟ್ಟಿಲ್ಲ, ದೈವ ನುಡಿ ನೀಡಿಲ್ಲ ಅಂತ ಆ ದೈವಸ್ಥಾನದಿಂದ ಈಗ ಸ್ಪಷ್ಟನೆಯನ್ನ ಕೊಡಲಾಗಿದೆ. ಸಿನಿಮಾದ ಬಗ್ಗೆ ಯಾವುದೇ ಮಾತನ್ನು ದೈವ ನುಡಿದಿಲ್ಲ ಅಂತ ದೈವಸ್ಥಾನದಿಂದ ಈಗ ಸ್ಪಷ್ಟನೆ. ದೈವಸ್ಥಾನದ ಆಡಳಿತ ಮಂಡಳಿಯ ಸ್ಪಷ್ಟನೆಯನ್ನ ಲಿಖಿತ ರೂಪದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಪ್ರಕಟಣೆಯನ್ನ ಮಾಡಲಾಗಿದೆ. ಕಾಂತಾರ 1 ಚಾಪ್ಟರ್ 1 ಬಗ್ಗೆ ಯಾವುದೇ ರೀತಿಯಾದಂತಹ ದೈವ ನುಡಿಯನ್ನ ದೈವ ಕೊಟ್ಟಿಲ್ಲ ಅಂತ ಪಿಲಿಚಂಡಿ ದೈವದ ನುಡಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಕಟಣೆಯನ್ನ ದೈವಸ್ಥಾನದ ಆಡಳಿತ ಮಂಡಳಿ ಹೊರಡಿಸಿದೆ. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು, ದೈವಸ್ಥಾನ ಹೊರಡಿಸಿರುವಂತಹ ಆಡಳಿತ ಮಂಡಳಿಯ ಸ್ಪಷ್ಟನೆ ಇದು. ಪಿಲಿಚಂಡಿ ದೈವದ ನುಡಿ ಕಾಂತಾರ ಚಾಪ್ಟರ್ 1 ಚಲನಚಿತ್ರಣದ ಬಗ್ಗೆ ಯಾವುದೇ ರೀತಿಯಾಗಿ ನುಡಿದಿಲ್ಲ ಅಂತ ಶ್ರೀ ಕ್ಷೇತ್ರ ಪೆರಾರ ಪಡುಪೆರಾರ ಕ್ಷೇತ್ರಕ್ಕೆ ಅನೇಕ ದೈವಾರಾಧಕರು ಹೋಗಿ ಈ ಸಂಬಂಧಪಟ್ಟಂಗೆ ಪ್ರಶ್ನೆಯನ್ನ ದೈವದ ಮುಂದಿಟ್ಟಿದ್ರು. ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಹುಚ್ಚು ಕಟ್ಟಿದವರನ್ನ ಹುಚ್ಚು ಹಿಡಿಸ್ತಾನೆ, ನನ್ನ ಹೆಸರಲ್ಲಿ ದುಡ್ಡು ಮಾಡಿದವರಿಗೆ ಆಸ್ಪತ್ರೆಗೆ ದುಡ್ಡು ಸುರಿಸ್ತೀನಿ ಅಂತ ದೈವ ನುಡಿ ಕೊಟ್ಟಿದೆ ಅನ್ನುವಂಥ ವಿಚಾರವನ್ನ ಒಂದಿಷ್ಟು ದೈವಾರಾಧಕರೇ ಮಾಧ್ಯಮಗಳ ಮುಂದೆ ಕೂಡ ಅದನ್ನ ಪ್ರಸ್ತುತಪಡಿಸಿದ್ರು. ಅದೆಲ್ಲವೂ ಕೂಡ ಗೊತ್ತಿಲ್ಲ ಅಂತ ದೈವಸ್ಥಾನದ ಆಡಳಿತ ಮಂಡಳಿ ಈಗ ಸ್ಪಷ್ಟಪಡಿಸಿದೆ.